ಸರಿ ಶಾಸ್ತ್ರಿಗಳೇ, ಈ ದಿನ ಪಿತೃದೇವತೆಗಳ ಆರಾಧನೆಯ ಮಹತ್ವವನ್ನು ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಐಶ್ವರ್ಯ ಅವರು ಬೆಳಗಾವಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 1/6/2003, ಸಮಯ 1 ಗಂಟೆ ಮಧ್ಯರಾತ್ರಿ. ಅವರ ಪ್ರಶ್ನೆ, ಸ್ವಂತ ಮನೆ ಯಾವಾಗ ಆಗಬಹುದು ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಐಶ್ವರ್ಯ ಅವರ ಪ್ರಶ್ನೆ, ಅದು ಮನೆ ಯಾವಾಗ ಆಗುತ್ತೆ ಅಂತ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮದು ಕುಂಭಲಗ್ನವಾಗಿದೆ. ಲಗ್ನದಿಂದ ಚತುರ್ಥಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ. ನೋಡಿ, ಈಗ ಶುಕ್ರನ ಕಾಲವೇ ನಡೀತಾ ಇದೆ. ಹೀಗಾಗಿ ಪ್ರಯತ್ನ ಪಟ್ಟರೆ ಪ್ರಯತ್ನಕ್ಕೆ ಫಲ ಸಿಗುತ್ತೆ, ಸಂಶಯ ಬೇಡ. ಅಲ್ಲಿ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಏನು, ಬಂಧೂಪಕಾರಂ ಕೃಷಿಕರ್ಮ ಸಿದ್ಧಿಂ ಸ್ತ್ರೀ ಸಂಗಮಂ ವಾಹನ ಲಾಭಮೇತಿ ಕ್ಷೇತ್ರಗೃಹಂ ನೂತನಮರ್ಥ ಸಿದ್ಧಿಂ ಸ್ಥಾನ ಪ್ರಶಸ್ತಂ ಸುಖೇಶದಾಯೇ. ಸುಖೇಶದಾಯೇ ಅವನ ಕಾಲದಲ್ಲಿ, ದಶಾಭುಕ್ತಿ ಕಾಲಗಳಲ್ಲಿ, ಯಾರ್ದು ಸುಖಾಧಿಪತಿದು, ಯಾರು ನಿಮ್ಮ ಜಾತಕದಲ್ಲಿ ಸುಖಾಧಿಪತಿ? ಶುಕ್ರ. ಅವನ ಸಮಯದಲ್ಲಿ ಇದೆಲ್ಲ ಆಗುತ್ತಂತೆ, ಬಂಧೋಪಕಾರ ಆಗುತ್ತಂತೆ, ಕೃಷಿ ಕ್ಷೇತ್ರ ಸಿದ್ಧಿ ಇದೆಲ್ಲ ಉಂಟಾಗುತ್ತೆ ಅಂತ. ಹೀಗಾಗಿ ನೀವು ಮನೆ ಬಗ್ಗೆ ಕೇಳಿದ್ದೀರಾ. ಈಗ ಚೆನ್ನಾಗಿದೆ, ಶುಕ್ರನಿಗೆ ಈಗ ಮೌಢ್ಯನಾಗಿದ್ದಾನೆ. ಅಮ್ಮನವ್ರಿಗೊಂದು ಪ್ರಾರ್ಥನೆ ಮಾಡಿಕೊಂಡು ಪ್ರಾರಂಭ ಮಾಡಿ, ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಇನ್ನು ವಸಂತ್ ಕುಮಾರ್ ಅವರು ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 3/6/1991, ಸಮಯ 7 ಗಂಟೆ 25 ನಿಮಿಷ ಬೆಳಗ್ಗೆ. ಅವರ ಪ್ರಶ್ನೆ, ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ವಸಂತ್ ಕುಮಾರ್ ಅವರ ಪ್ರಶ್ನೆ ವಿವಾಹದ ಬಗ್ಗೆ ಕೇಳಿದ್ದಾರೆ ಪ್ರಶ್ನೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕ ಗಮನಿಸಿದ್ರೆ ಇದು ಮಿಥುನ ಲಗ್ನ. ಲಗ್ನದಿಂದ ಸಪ್ತಮಾಧಿಪತಿ ಗುರು ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ. ಈಗ ಪ್ರಸ್ತುತ ಗುರು ದಶೆಯಲ್ಲಿ ತಮಗೆ ಬುಧನ ಕಾಲ ನಡೀತಾ ಇದೆ. ಲಗ್ನಾಧಿಪತಿ ಕಾಲ ತುಂಬ ಚೆನ್ನಾಗಿದೆ. ಈಗ ಪ್ರಯತ್ನ ಮಾಡಿ. ಆದರೆ ಸಪ್ತಮದಲ್ಲಿ ಒಂದು ಪಾಪಗ್ರಹ ಇದೆ, ರಾಹು. ಕಲತ್ರಭೇ ಪಾಪಯುತೇಥ ದೃಷ್ಟೇ ಕಲತ್ರಹ ನಿಮ್ಮಂಥ ಒಂದು ಸೂತ್ರ ಇದೆ. ಕಲತ್ರ ಸ್ಥಾನದಲ್ಲಿ, ಅಂದರೆ ವಿವಾಹ ಸ್ಥಾನದಲ್ಲಿ ಪಾಪಗ್ರಹ ಇದ್ದರೆ ಅದಕ್ಕೆ ಶಾಂತಿ ಮಾಡಿಸ್ಬೇಕು ಅಂತ. ಹಾಗಾಗಿ ರಾಹು ಹಾಗೂ ಕುಜ 2 ಗ್ರಹ ಶಾಂತಿ ಮಾಡಿಸಿ ಪ್ರಯತ್ನ ಮುಂದುವರಿಸಿ, ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ನಾಗಭೂಷಣ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 23/9/1996, ಸಮಯ 9 ಗಂಟೆ 30 ನಿಮಿಷ ರಾತ್ರಿ. ಅವರ ಪ್ರಶ್ನೆ, ಜೀವನ ಹೇಗಿದೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ನಾಗಭೂಷಣ್ ಅವರ ಪ್ರಶ್ನೆ, ಜೀವನ ಹೇಗೆ ನಡೀತಾ ಇದೆ, ಹೇಗಿರ್ತದೆ ಮುಂದೆ ಅಂತ ಪ್ರಶ್ನೆ. ಜಾತಕ ನೋಡೋಣ. ಇನ್ನು ಈಗ ಪ್ರಾರಂಭವಾಗ್ತಾ ಇದೆ ಜೀವನ ನಿಮಗೆ. ವಸ್ತುತಃ ನಿಮ್ಮದು ವೃಷಭ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಲಾಭದಲ್ಲಿದ್ದಾನೆ, ಚೆನ್ನಾಗಿದೆ, ಒಳ್ಳೆಯ ಲಕ್ಷಣ ಇದು. ಈಗ ನಿಮಗೆ ಗುರುದಶೆ ಪ್ರಾರಂಭವಾಗಿದೆ. ಮೊನ್ನೆ 24ನೇ ತಾರೀಕಿನಿಂದ, ಮೇ 24ರಿಂದ ಗುರುದಶೆ ಶುರುವಾಗಿದೆ. ಗುರು ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ, ಅಷ್ಟಮದಲ್ಲಿದ್ದರೂ ಅಷ್ಟಮಾಧಿಪತಿಯೇ ಆಗಿದ್ದಾನೆ ಅವನು. ಹೀಗಾಗಿ ತೊಂದರೆ ಇಲ್ಲ. ಹೀಗಾಗಿ ಆತಂಕವಿಲ್ಲದ ಜೀವನ ಇರ್ತದೆ, ಯೋಚನೆ ಮಾಡಬೇಡಿ. ಯಾವುದಾದ್ರೂ ಒಂದು ದುಸ್ಥಾನದ ಅಧಿಪತಿ ದುಸ್ಥಾನದಲ್ಲೇ ಇದ್ದರೆ ಅದು ಬಾಧೆಯಲ್ಲ. ಹೀಗಾಗಿ ಅನುಕೂಲ ಇದೆ, ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಇನ್ನು ದೀಪಕ್ ಅವರು ಹಾವೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 15/5/1998, ಸಮಯ 2 ಗಂಟೆ 15 ನಿಮಿಷ ಮಧ್ಯಾಹ್ನ. ಅವರ ಪ್ರಶ್ನೆ, ಆರೋಗ್ಯ, ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ದೀಪಕ್ ಅವರ ಪ್ರಶ್ನೆ, ಆರೋಗ್ಯ, ವೃತ್ತಿ, ವಿವಾಹ 3 ಪ್ರಶ್ನೆ ಕಳಿಸಿದ್ದಾರೆ ಅವರು. ಜಾತಕ ನೋಡೋಣ. ನೋಡಿ, ತಮ್ಮದು ಸಿಂಹ ಲಗ್ನ. ಲಗ್ನದಲ್ಲಿ ರಾಹು ಇದ್ದಾನೆ, ಸ್ವಲ್ಪ ಟೆನ್ಷನ್ ನಿಮಗೆ, ತಲೆನೋವು, ತಲೆಭಾರ ಈ ಥರದ್ದು. ಈಗ ಚಂದ್ರದಶೆಯಲ್ಲಿ ಚಂದ್ರಭುಕ್ತಿ ನಡೀತಾ ಇದೆ. ಚಂದ್ರ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದಾನೆ, ಒಳ್ಳೆ ಬಲವಾಗಿದೆ. ಪಂಚಮದಲ್ಲಿದ್ದರೆ ಬಹಳ ಒಳ್ಳೆಯದು, ಚೆನ್ನಾಗಿದೆ. ದಶಾನಾಥ ಚೆನ್ನಾಗಿರೋದ್ರಿಂದಾಗಿ, ಅಂದರೆ ಯಾರು ನಿಮ್ಮ ಈ ಸಮಯವನ್ನು ಯಾವ ಗ್ರಹ ಸೂಚಿಸ್ತಾ ಇದೆಯೋ ಆ ಗ್ರಹ ತುಂಬ ಚೆನ್ನಾಗಿರೋದ್ರಿಂದಾಗಿ ಅನುಕೂಲ ಇದೆ. ಹೀಗಾಗಿ ಚೆನ್ನಾಗಿರ್ತೀರ, ಆತಂಕ ಬೇಡ. ಇನ್ನು ವೃತ್ತಿಗೂ ಅಷ್ಟೇ, ಲಾಭಕ್ಕೆ ಚಂದ್ರನ ದೃಷ್ಟಿ ಇದೆ. ವ್ಯಯಾಧಿಪತಿ ವಸ್ತುತಃ ನೀವು ಸುಬ್ರಹ್ಮಣ್ಯ ಪ್ರಾರ್ಥನೆ, ಅಮ್ಮನವ್ರ ಪ್ರಾರ್ಥನೆ 2 ತಪ್ಪದೇ ಮಂಗಳವಾರ ಮಾಡಿ. ಮಂಗಳವಾರವೇ ಅಮ್ಮನವ್ರಿಗೂ ಒಂದು ಅಭಿಷೇಕ ಮಾಡಿಸೋದು, ಸುಬ್ರಹ್ಮಣ್ಯ ಸ್ವಾಮಿಗೂ ಅಭಿಷೇಕ ಮಾಡಿಸೋದು. ತಪ್ಪದೇ ಇದನ್ನು ಮಾಡೋದರಿಂದಾಗಿ 2 ಬಲ ಬಂದು ನಿಮಗೆ ನೀವೇನು ಪ್ರಯತ್ನ ಮಾಡಿದ್ರೋ, ಅಂದರೆ ವೃತ್ತಿ ಇತ್ಯಾದಿ ಅನುಕೂಲ ಆಗ್ತಾ ಹೋಗುತ್ತೆ. ವಿವಾಹಕ್ಕೆ ಗುರು ಮತ್ತು ಕೇತು 2 ಗ್ರಹ ಶಾಂತಿ ಬೇಕು, ಮತ್ತು ಶನೈಶ್ಚರ. ಗುರು, ಕೇತು, ಶನೈಶ್ಚರ ಶಾಂತಿ, ಗ್ರಹ ಶಾಂತಿ ಮಾಡಿಸಿ ವಿವಾಹ ಪ್ರಯತ್ನ ಮಾಡಿದ್ರೆ ಒಳ್ಳೆಯದು. ಸ್ವಲ್ಪ ತೊಡಗಿದೆ, ಒಳ್ಳೆಯದಾಗಲಿ.
ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.